ನಮಸ್ಕಾರ ರೀ ಎಲ್ಲರಿಗೂ, ಹೆಂಗದಿರಿ? ಇದನ್ನು ನೋಡಿ ನಿಮಗೇನಾದರೂ ಸಮುದ್ರ ಅಥವಾ ಬೀಚ್ ಅಂತ ಅನ್ಸಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ನೋಡ್ರಿ. ಇದು ಏನಪ್ಪ ಅಂದ್ರೆ ನಮ್ಮ ಸವದತ್ತಿ ತಾಲೂಕಿನ ಗೊರವನಕೊಳ್ಳ ಗ್ರಾಮದಲ್ಲಿ ಇರುವಂಥ ಒಂದು ಮಲಪ್ರಭಾ ಜಲಾಶಯದ ಹಿನ್ನೀರು ನೋಡ್ರಿ. ಯಾವ ಥರ ಬೀಚಿಗೆ ಯಾವುದೇ ಒಂದು ಬೀಚಿಗೆ ಇದು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಬಂದಂಥ ಜಾಗ ನಮ್ಮ ಸವದತ್ತಿ ತಾಲೂಕಿನಲ್ಲಿ ಇರುವಂತಹ ಗೊರವನಕೊಳ್ಳ ಗ್ರಾಮಕ್ಕೆ ಸವದತ್ತಿ ತಾಲೂಕಿನ ನವಿಲು ತೀರ್ಥ ರೇಣುಕಾಸಾಗರ ಜಲಾಶಯದ ಹಿನ್ನೀರು ಹಾಗೂ ಮಲಪ್ರಭಾ ನದಿಯು ಗೊರವನಕೊಳ್ಳ ಭಾಗದಲ್ಲಿ ಹರಿಯುತ್ತದೆ. ಉತ್ತಮ ಮಳೆಯಾದಾಗ ಜಲಾಶಯವು ಭರ್ತಿಯಾಗಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತೈತಿ. ಇದು ಕುಡಿಯುವ ನೀರಿನ ಮತ್ತು ಕೃಷಿಗೆ ಪ್ರಮುಖ ಮೂಲವಾಗೈತಿ ಅಂತ ಹೇಳ್ಬೋದು. ನೀರಿನ ಪ್ರಮುಖಾಂಶಗಳನ್ನು ನೋಡ್ಬೇಕಂದ್ರೆ ಮೂಲ ಮತ್ತು ಹರಿವು. ಮಲಪ್ರಭಾ ನದಿಯು ಸವದತ್ತಿ ತಾಲೂಕಿನ ನವಿಲು ತೀರ್ಥದಲ್ಲಿ ಕಮರಿ ಪ್ರದೇಶ ಹಾಗೂ ಕಾಯ್ದ ರೇಣುಕಾಸಾಗರ ಜಲಾಶಯಕ್ಕೆ ಸೇರ್ತೈತೆ. ಇದನ್ನು ನಾವು ರೇಣುಕಾ ಜಲಾಶಯ ಅಂತಲೂ ಕರಿತೀವಿ, ರೇಣುಕಾಸಾಗರ ಜಲಾಶಯ ಅಂತಲೂ ನಾವು ಕರಿತೀವಿ. ನೀರಿನ ಬಳಕೆ ಇದೆ. ನದಿ ಮತ್ತು ಜಲಾಶಯದ ನೀರನ್ನು ಸವದತ್ತಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿಗೆ ಮತ್ತು ಕುಡಿಯುವ ನೀರಿನ ಯೋಜನೆಗೆ ಹಾಗೂ ಕೃಷಿ ಜಮೀನುಗಳಿಗೆ ನೀರಾವರಿಗೆ ಬಳಸ್ತಾರ ಅಂತ ಹೇಳ್ಬೋದು. ಪ್ರಸ್ತುತಿಯ ಒಂದು ಸ್ಥಿತಿ, ಮಳೆಗಾಲದಲ್ಲಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಕೈತಿ. ಮುನ್ನೆಚ್ಚರಿಕೆ ಕ್ರಮಗಳನ್ನು ಒಮ್ಮೊಮ್ಮೆ ಏನಪ್ಪ ಅಂದ್ರೆ ಹೇಳಿರ್ತಾರ. ಅದರ ಪ್ರಕಾರ ನಾವಿಲ್ಲಿ ಏನು ಮಾಡ್ಬೇಕಾಕೈತಿ, ಅಲ್ಲಿ ಒಂದು ಸುತ್ತಮುತ್ತಲಿನ ಜನರು ಇದನ್ನು ಎಚ್ಚರಿಕೆಯನ್ನು ವಹಿಸಿರ್ತಾರ. ಇಲ್ಲಿ ನೋಡ್ಬೋದು, ಇದು ನಮ್ಮ ಮಲಪ್ರಭಾ ನದಿಯ ರೇಣುಕಾ ಸಾಗರ ಅಂತ ಏನು ಕರಿತೀವಿ, ನವಿಲು ತೀರ್ಥ ಡ್ಯಾಮಿನ ಒಂದು ಹಿನ್ನೀರು ಅಂತ ಹೇಳ್ಬೋದು. ನಾವು ಡ್ಯಾಮಿನಲ್ಲಿ ಒಂದು ಸಂಗ್ರಹವಾದಂಥ ನೀರು ಅಂತ ಹೇಳ್ಬೋದು. ಯಾವುದೇ ಒಂದು ಸಾಗರ ಅಥವಾ ಸಮುದ್ರಕ್ಕೆ ಇದು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ಯಾವ ಥರ ಇಲ್ಲಿ ಸಮುದ್ರದಾಗ ಅಲೆಗಳು ಬರ್ತಾವಲ್ಲ, ಅದೇ ಥರ ಏನಪ್ಪ ಅಂದ್ರೆ ಅಲೆಗಳು ಇಲ್ಲಿ ಅಪ್ಪಳಿಸುವಂಥ ಶಬ್ದ ನಿಮ್ಗೆ ಇಲ್ಲಿ ಕೇಳಿಸ್ತಿರ್ಬೋದು. ಇದು ಏನಪ್ಪ ಅಂದ್ರೆ ಸಾಕಷ್ಟು ಈಗ ಮಳೆ ಆಗಿರೋದ್ರಿಂದ ಇನ್ನೂ ಇಲ್ಲಿ ಏನೈತಿಲ್ಲ, ಇಲ್ಲಿವರೆಗೂ ನೀರು ಇರ್ತಿತ್ತು. ಈಗ ಒಂದು ಸ್ವಲ್ಪ ಇನ್ನೂ ನೀರು ಕಡಿಮೆ ಆಗೈತಿ ಈ ಸರ್ತಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಆಮೇಲೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಜಾಗ ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ. ಅದೇ ರೀತಿ ಯಾರು ನಮ್ಮ ಚಾನಲ್ಗೆ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ನಾವು ಇದೇ ರೀತಿಯ ಮಾಹಿತಿಯನ್ನು ನಮ್ಮ ಚಾನಲ್ ಒಳಗೆ ಹಾಕಿರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.